ರಾಜ್ಯದಲ್ಲಿ ಸಿದ್ದುಗೆ ಮುಜುಗರ ಸೃಷ್ಟಿಸಲು ಬಿಜೆಪಿ ಪ್ಲಾನ್ ಮಾಡಿದೆ. ಸಿಎಂ ವಿರುದ್ಧದ ಹೋರಾಟ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಈಗ ತಂತ್ರ ರೆಡಿಯಾಗಿದೆ. ಪ್ರಾಸಿಕ್ಯೂಷನ್ ವಿರೋಧಿಸಿ ರಾಜ್ಯಪಾಲರ ವಿರುದ್ಧ ಕೈ ದೂರನ್ನ ನೀಡಲಿಕ್ಕೆ ಸಿದ್ಧವಾಗಿದೆ. ರಾಷ್ಟ್ರಪತಿಗೆ ದೂರು ಕೊಡಲು ಮುಂದಾದ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯಲು ಈಗ ಕೇಸರಿ ಕಲಿಗಳು ಮುಂದಾಗಿದ್ದಾರೆ. ನಾ ಮೊದಲ ನೀ ಮೊದಲ ಆಟ ಬಲು ಜೋರಾಗಿದೆ. ಮೈಸೂರು ಚಲೋಗೂ ಮೊದಲೇ ಜನಾಂದೋಲನ ಮಾಡಿದ್ರು ಕಾಂಗ್ರೆಸ್ನವರು. ಕಾಂಗ್ರೆಸ್ ತಂತ್ರವನ್ನೇ ತಿರುಮಂತ್ರ ಮಾಡಲು ಬಿಜೆಪಿ ಸಜ್ಜು ಆಗಿದೆ. ಕಾಂಗ್ರೆಸ್ ನಾಯಕರಿಗಿಂತ ಮೊದಲೇ ದೆಹಲಿಗೆ ಬಿಜೆಪಿ ನಿಯೋಗ ಈಗ ಸಿದ್ಧವಾಗಿದೆ. ಬಿಜೆಪಿ ನಾಯಕರಿಗೆ ಸಾಥ್ ಕೊಡಲು ಜೆಡಿಎಸ್ ಕೂಡ ರೆಡಿಯಾಗಿ ನಿಂತಿದೆ. ಬಿಜೆಪಿ ನಾಯಕರಿಂದ ರಾಷ್ಟ್ರಪತಿ ಭೇಟಿ ಆಗುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲಿಕ್ಕೆ ರಾಜ್ಯದ ಗವರ್ನರ್ ವಿರುದ್ಧ ಸರ್ಕಾರದ ಹೋರಾಟ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಮತ್ತು ಸಚಿವರಿಂದಲೇ ರಾಜ್ಯಪಾಲರ ವಿರುದ್ಧ ಟೀಕೆ ಆಗ್ತಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲಿಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿ. ಜೊತೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಹೋರಾಟ ಮಾಡಲಿಕ್ಕೂ ರೆಡಿ ಆಗಿದ್ದಾರೆ. ಪ್ರತಿಭಟನೆಯ ಬಳಿಕ ರಾಷ್ಟ್ರಪತಿಗಳ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿಸಿಯನ್ನ ಮುಟ್ಟಿಕೊಂಡಂತಹ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ರಾಷ್ಟ್ರ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮುಜುಗರವನ್ನ ಸೃಷ್ಟಿ ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ. ಸಿಎಂ ವಿರುದ್ಧದ ಹೋರಾಟ ಈಗ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ. ಪ್ರಾಸಿಕ್ಯೂಷನ್ ಅನ್ನ ವಿರೋಧಿಸಿ ರಾಜ್ಯಪಾಲರ ವಿರುದ್ಧ ಕೈ ದೂರನ್ನ ಕೊಡಲಿಕ್ಕೆ ಸಿದ್ಧವಾಗಿದೆ. ರಾಷ್ಟ್ರಪತಿಗೆ ದೂರನ್ನ ಕೊಡಲು ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ಮಾಡಿದ್ದಾರೆ, ಇನ್ನು ಮುಂದಾಗ್ತಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಕಲಿಗಳಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ಬಿಜೆಪಿಯ ಕೇಸರಿ ಕಲಿಗಳು ರೆಡಿ ಆಗಿಬಿಟ್ಟಿದ್ದಾರೆ. ನಾ ಮೊದಲ ನೀ ಮೊದಲ ಎನ್ನುವಂತ ಆಟ ರಾಜ್ಯ ರಾಜಕೀಯದಲ್ಲೇ ಈಗ ಬಲು ಜೋರಾಗಿ ಸದ್ದು ಮಾಡ್ತಿದೆ. ಆತ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಚಲೋಗೆ ಯಾವಾಗ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಗಳು ರೆಡಿ ಆದ್ರು ಅದಕ್ಕೆ ಟಕ್ಕರನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಜನಾಂದೋಲನ ಸಭೆಯನ್ನ ಮಾಡಿತ್ತು. ಈಗ ಕಾಂಗ್ರೆಸ್ ತಂತ್ರವನ್ನೇ ತಿರುಮಂತ್ರ ಮಾಡಲಿಕ್ಕೆ ಬಿಜೆಪಿ ರೆಡಿ ಆಗಿದೆ. ಕಾಂಗ್ರೆಸ್ ನಾಯಕರಿಗಿಂತ ಮೊದಲೇ ದೆಹಲಿಗೆ ಬಿಜೆಪಿ ಈಗ ದೌಡಾಯಿಸಲಿಕ್ಕೆ ಸಿದ್ಧವಾಗ್ತಿದೆ. ಬಿಜೆಪಿ ನಾಯಕರಿಗೆ ಸಾಥನ್ನ ಕೊಡ್ಲಿಕ್ಕೆ ದೋಸ್ತಿ ಪಡೆ ಜೆಡಿಎಸ್ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಬಿಜೆಪಿ ನಾಯಕರಿಂದ ರಾಷ್ಟ್ರಪತಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನು ರಾಜ್ಯದ ಗವರ್ನರ್ ವಿರುದ್ಧವೇ ರಾಜ್ಯ ಸರ್ಕಾರ ಹೊರಟು ಬಿಟ್ಟಿದೆ. ಸಿಎಂ ಮತ್ತು ಸಚಿವರಿಂದಲೇ ರಾಜ್ಯಪಾಲರ ವಿರುದ್ಧ ಟೀಕೆಯನ್ನ ಮಾಡ್ತಿದ್ದಾರೆ. ಸಾಂವಿಧಾನಿಕವಾಗಿರುವಂತಹ ಸ್ಥಾನದ ಕುರಿತಂತೆ ಹೋರಾಟ ಮಾಡ್ತಿದ್ದಾರೆ, ಟೀಕೆಗಳನ್ನ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರನ್ನ ನೀಡಲಿಕ್ಕೆ ಈಗ ರೆಡಿ ಆಗಿದ್ದಾರೆ. ಜೊತೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೃಹತ್ ಹೋರಾಟ ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಪ್ರತಿಭಟನೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ.